ಸತ್ಯ ಏನು ಅನ್ನೋದು ಆಲ್ರೆಡಿ ನಿಮ್ ಬ್ಯಾಗ್ ಸೇರಿದೆ ಅಂದಮೇಲೆ ಅದನ್ನ ನೀವು ನೋಡ್ತೀರಾ. ಸತ್ಯ ಏನು ಅನ್ನೋದು ಅರ್ಥನೂ ಆಗುತ್ತೆ, ಆದಷ್ಟು ಬೇಗ ಎಲ್ಲ ಸರಿನೂ ಹೋಗುತ್ತೆ. ಸೈನ್ ಮಾಡಿ ಕೆಲ್ಸಕ್ಕೆ ಜಾಯ್ನ್ ಆಗ. ನೋಡಿ ಮೇಡಮ್, ಹಲೋ, ಮುಂದುವರ್ಸಬೇಡಿ ಪ್ಲೀಸ್, ಜಾಯ್ನ್ ಆಗಿ. ನೀವು ಈ ಸಿಚುವೇಶನ್ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೋತಿದ್ದೀರಾ. ಆದ್ರೆ ನಾನ್ ಕೆಲಸ ಮಾಡೋದು ನಿಮ್ಮ ದುಡ್ಡಿರೋವರೆಗೂ ಅಷ್ಟೇ. ಅಷ್ಟು ಸಾಕು ನೀನು ಬುದ್ಧಿ ಕಲ್ಸದೆ. ದಿಸ್ ಇಸ್ ಚಾನ್ಸ್. ಸರ್, ಈ ಕೆಲಸ ಮೊದ್ಲೇ ಮಾಡಿದ್ರೆ ಏನಾಗ್ತಿತ್ತು? ನಾನು ಆ ಕೆಲ್ಸನ ಮೊದ್ಲೇ ಮಾಡೋದಕ್ಕೆ ಒಪ್ಕೊಂಡಿದ್ರೆ ಪ್ರಯತ್ನ ಮಾಡಿ ಸೋತ್ ಒಪ್ಕೊಂಡಂಗ್ ಆಗ್ತಿರ್ಲಿಲ್ಲ. ಬದಲಾಗಿ ಆಗಲ್ಲ ಅಂತ ಹೇಳಿ ಶರಣಾದಂಗ್ ಆಗದು. ಅದಕ್ಕೆ ಈ ಪ್ರಯತ್ನ. ಹಾಗಿದ್ರೆ ಆ ಬಾಟ್ಲ್ ಕೊನೆಗೂ ಎಲ್ಲೂ ಸಿಗ್ಲಿಲ್ಲ ಅಂದಂಗ ಆಯ್ತು. ನಿನಗೆ ಎಷ್ಟು ಬೇಕು ರಾಯ್, ಬೇಕಿದ್ರೆ ನಾನು ಅಡ್ರೆಸ್ ಕೊಡ್ತೀನಿ, ತಗೊಂಬಾ. ಏನ್ ಹೇಳ್ತಾ ಇದ್ರಿ ಸರ್? ಮತ್ತೆ ಝಾನ್ಸಿ ಮೇಡಮ್ ಅದನ್ನ ಫಾರಿನ್ ಇಂದ ತರಿಸಿದ್ದು ಇಲ್ಲೆಲ್ಲೂ ಸಿಗಲ್ಲ ಅಂತ ಹೇಳಿದ್ರು. ಅವ್ರು ಹೇಳಿದ್ದು ಕರೆಕ್ಟೇ ರಾಯ್, ಬಟ್ ಆ ಬಿಡ್ಡಿಂಗ್ ಅಲ್ಲ ಇನ್ನೂ ಒಂದ್ ಸ್ವಲ್ಪ ಜನ ತಗೊಂಡಿದ್ದಾರೆ. ಅವ್ರನ್ನೇ ನಾನು ಮೀಟ್ ಮಾಡಿದ್ದೀನಿ. ಆ ಬಾಟ್ಲು ತರೋದು ನನಗೇನ್ ದೊಡ್ಡ ಕೆಲ್ಸನೇ ಅಲ್ಲ, ಆದ್ರೆ ಅದು ನನ್ನ ಉದ್ದೇಶನೇ ಅಲ್ವಲ್ಲ. ಸರಿ ಸರ್, ಉದ್ದೇಶ ಸ್ಪಷ್ಟವಾಗಿದ್ದಾಗ ಈ ರೀತಿ ಸೋತು ಅವ್ರ ಹತ್ರ ಕೆಲ್ಸಕ್ಕೆ ಯಾಕೆ ಸೇರ್ಬೇಕಾಗಿತ್ತು? ಅರೆ, ನಾನ್ ಸೋತಿದ್ದೀನಿ ಅಂತ ಯಾರು ಹೇಳಿದ್ದು? ಜಸ್ಟ್ ನಾನ್ ಮೇಡಮ್ ಈಗೋನ ಸ್ಯಾಟಿಸ್ಫೈ ಮಾಡಿದ್ದೀನಿ ಅಷ್ಟೆ. ಇವಾಗ ಅವ್ರ ಪ್ರಕಾರ ನನ್ನನ್ನ ಲಾಕ್ ಮಾಡಿದ್ದೀನಿ ಅಂತ ಅವ್ರು ಅನ್ಕೊಂಡಿದ್ದಾರೆ, ಆದ್ರೆ ನಾನೇ ಅವ್ರನ್ನ ಟ್ರ್ಯಾಪ್ ಮಾಡಿದ್ದೀನಿ ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಅವರು ಆ ಗುಂಗಲ್ಲೇ ಇರ್ಲಿ. ಸರ್, ಅವ್ರು ಲಾಕ್ ಮಾಡಿದ್ರು ಇಲ್ಲ ನೀವು ಟ್ರ್ಯಾಪ್ ಮಾಡಿದ್ರು ಒಂದು ಗೊತ್ತಾಗ್ತಿಲ್ಲ. ಆದ್ರೆ ನನ್ ತಲೆಗಂತೂ ಸರಿಯಾಗಿ ಧೂಳ ಬಿಟ್ರಿ ಸರ್. ಇಷ್ಟಕ್ಕೆ ಹೀಗಂದ್ರೆ ಹೇಗೆ ರಾಯ್? ನಾಳೆಯಿಂದ ಅಸ್ಲಿ ಆಟ ಶುರು, ನೋಡ್ತಾ ಇರು. ಅಣ್ಣ, ಅಂತೂ ಇಂತೂ ಅದಕ್ಕೆ ಕಣ್ ಮುಂದಾನೆ ಇರುವಂತ ಕೆಲ್ಸನ ಗಿಟ್ಟಿಸ್ಕೊಬಿಟ್ಟೆ ಅನ್ನು. ಬರೀ ಕಣ್ ಮುಂದೆ ಏನ್ ಸಂಗೀತ, ಬೆಳಿಗ್ಗೆಯಿಂದ ಸಂಜೆವರೆಗೂ ಜೊತೆಲೇ ಇರ್ತೀನಿ. ಹೇಗೋ ಬಿಡಪ್ಪ, ಈ ರೀತಿಯಾದ್ರೂ ಝಾನ್ಸಿಗೆ ಹಳೆದೆಲ್ಲ ನೆನಪಿಗೆ ಬಂದ್ರೆ ಸಾಕು. ನೆನ್ಪಾಗ್ಲಿಲ್ಲ ಅಂದ್ರೆ ನೆನ್ಪಾಗೋ ತರ ಮಾಡ್ತೀನಿ ದೊಡ್ಡಪ್ಪ. ನೋಡ್ತಾ ಇರಿ, ಆದಷ್ಟು ಬೇಗ ನಾನ್ ನಿಮ್ ಮನೆಗೆ ಅವ್ರನ್ನ ಕರ್ಕೊಂಡ್ ಬರ್ತೀನಿ. ದೇವ್ರ ದಯದಿಂದ ಆ ರೀತಿಯಾಗಿ ನಿನ್ನ ಜೀವನ ಸರಿಯಾಗ್ಬಿಟ್ರೆ ಅಷ್ಟೇ ಸಾಕಪ್ಪ. ಹೇಗೋ ನಿನ್ ಜೀವನ ಸರಿ ಹೋಗುತ್ತೆ ಬಿಡಪ್ಪ, ಆದ್ರೆ ನನ್ಗೆ ಪಲ್ಲವಿ ಜೀವನದ ಬಗ್ಗೆನೇ ಯೋಚನೆ ಆಗೋಗಿದೆ. ಪಲ್ಲವಿ ಜೀವನಕ್ಕೆ ಏನಾಗಿದೆ? ಅವಳು ಗಂಡನ ಮನೇಲಿ ಸಂತೋಷವಾಗಿದ್ದಾಳೆ ತಾನೆ? ಹಾ ಅನಿತಾ, ಅವಳನ್ನ ಸಂತೋಷವಾಗಿರೋಕೆ ಎಲ್ಲಪ್ಪ ಬಿಡ್ತಾಳೆ? ಆ ರಾಕ್ಷಸಿ ನಮ್ ಪಲ್ಲವಿ ಗಂಡನ್ ಜೊತೆ ಖುಷಿಯಿಂದ 2 ಮಾತ್ ಮಾತಾಡೋದಕ್ಕೂ ಬಿಡ್ತಿಲ್ವಂತೆ. ಏನ್ ಹೇಳ್ತಾ ಇದ್ದೀರಾ ಚಿಕ್ಕಮ್ಮ? ಹೌದಪ್ಪ ರಾಘು, ಅವ್ರಿಬ್ರನ್ನ ಸಂತೋಷವಾಗಿ ಇರೋಕ್ಕೂ ಬಿಡ್ತಿಲ್ವಂತೆ. ಇನ್ನ ದೊಡ್ಡವರು ಅವ್ರ ಸಂಸಾರ ಶುರು ಮಾಡ್ಸೋದ್ರ ಬಗ್ಗೆನೂ ಯೋಚನೆ ಮಾಡ್ತಿಲ್ವಂತೆ. ಒಟ್ನಲ್ಲಿ ಅನಿತಾ ನಮ್ ಪಲ್ಲವಿ ಜೀವನಕ್ಕೆ ಒಂದಲ್ಲ ಒಂದ್ ರೀತಿ ಮುಳ್ಳಾಗಿ ಚುಚ್ಚುತ್ತಾ ಇದ್ದಾಳೆ. ಅದಕ್ಕೆ ಈ ಮನೇಲಿ ಇರ್ಬೇಕಾದ್ರೆ ನೀನು ಮತ್ತೆ ಅಕ್ಕ ಸೇರ್ಕೊಂಡು ಹಾಗೆ ಅಲ್ವಮ್ಮ ಮಾಡ್ತಾ ಇದ್ದಿದ್ದು? ಇದು ಕಲಿಗಾಲ, ನಾವೇನ್ ಕೊಡ್ತೀವೋ ಅದೇ ನಮಗ್ ವಾಪಸ್ ಸಿಗೋದು. ಸಂಗೀತ, ಇವಾಗ ವಿಷಯ ಬೇಕಾ? ಬಿಡು ಅಣ್ಣ. ನಾನು ಹೇಳದ್ನಲ್ಲ, ಬಿಡು. ಈ ವಿಷಯದ ಬಗ್ಗೆ ಯಾರು ಮಾತಾಡೋದ್ ಬೇಡ. ಹೇಳಿ ಚಿಕ್ಕಮ್ಮ, ಈ ವಿಷಯನ ಪಲ್ಲವಿನೇ ಹೇಳದ್ಲಾ? ಹೌದಪ್ಪ ರಾಘು, ಪಲ್ಲವಿನೇ ಹೇಳೋದ್ಲು. ಆ ಅನಿತಾ ಪಲ್ಲವಿಗೆ ಒಂಚೂರು ನೆಮ್ಮದಿನೇ ಕೊಡ್ತಿಲ್ವಂತೆ. ಅವತ್ತೇ ಅವಳು ಕೆನ್ನೆ ಬಾರಿಸಿ ವಾನ್ ಮಾಡಿ ಬಂದಿದ್ದೀನಿ. ಇನ್ನು ಅವಳಗ್ ಬುದ್ಧಿ ಬಂದಿಲ್ಲ ಅಂದ್ರೆ ಏನ್ ಅರ್ಥ? ನೋಡಪ್ಪ ರಾಘು, ಇದು ಕೋಪದಲ್ಲಿ ಇತ್ಯರ್ಥ ಮಾಡೋ ವಿಷಯ ಅಲ್ಲ. ಇದನ್ನ ಬಹಳ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕು. ನೀನು ಸ್ವಲ್ಪ ತಾಳ್ಮೆ ತಗೋ, ನಿಧಾನವಾಗಿ ಯೋಚನೆ ಮಾಡೋಣ, ಕೂತು ಮಾತಾಡೋಣ. ಇಲ್ಲ ದೊಡ್ಡಪ್ಪ, ಜಾನಂಗೆ ಮಾತಿನ ಪೆಟ್ಟು, ದಡ್ಡಂಗೆ ದೊಣ್ಣೆ ಪೆಟ್ಟು ಅನ್ನೋ ಹಾಗೆ ಯಾರಿಗೆ ಯಾವ ರೀತಿ ಹೇಳಿದ್ರೆ ಅರ್ಥ ಆಗುತ್ತೋ ಅದೇ ರೀತಿ ಹೇಳ್ಬೇಕು. ಮತ್ತೆ ಅವಳು ಹಳೆ ವರ್ಷನ್ ಮುಂದುವರಿಸ್ತಿದ್ದಾಳೆ ಅಂದ್ಮೇಲೆ ಬಿಡೋ ಮಾತೇ ಇಲ್ಲ. ಇವಾಗ್ಲೇ ಇತ್ಯರ್ಥ ಮಾಡಿ ಬರ್ತೀನಿ. ರಾಘು, ಆತರ ಪಟ್ಕೋಬೇಡ ಕಣು. ನಮ್ಮನೆ ಹೆಣ್ಮಗಳು ಆ ಮನೆಯಲ್ಲಿ ಜೀವನ ಪೂರ್ತಿ ಬದುಕ್ಬೇಕು ಕಣಪ್ಪ. ಪ್ಲೀಸ್, ಈ ವಿಷಯದಲ್ಲಿ ಯಾರು ನನ್ನನ್ನು ತಡಿಬೇಡಿ. ಅವಳ ಅಹಂಕಾರಕ್ಕೆ ಉತ್ತರ ಕೊಟ್ಟು ಸೊಕ್ಕಡಕ್ಸಿ ನನ್ನ ತಂಗಿ ಜೀವನ ಚೆನ್ನಾಗಿರಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡಿ ಬರ್ತೀನಿ. ರಾಘು ನಿಂತ್ಕೊಳ್ಳೋ. ರಾಘು, ಛೇ, ಅಲ್ಲ ಮಂಜುಳಾ, ಈಗೆಲ್ಲ ಆ ವಿಷಯ ಹೇಳ್ಬೇಕಾಗಿತ್ತಾ? ನೋಡು ಹೇಗ್ ಕೋಪ ಮಾಡ್ಕೊಂಡು ಹೋದ ಅಂತೇಳಿ. ನಮ್ ಪಲ್ಲವಿ ಜೀವನ ಆ ರೀತಿ ಆಗಿರ್ಬೇಕಾದ್ರೆ ಹೇಳ್ದೆ ಹೇಗಿರ್ಲಿ ಬಾವಾ?
ಇವಾಗ ಅವನಿಗಿರೋದು ಅವ್ರ ಅಪ್ಪನ ತರಾನೇ ಮೂಗಿನ ತುದಿನಲ್ಲಿ ಕೋಪ. ಅವತ್ ಹೋಗಿ ಅನಿತಂಗೆ 4 ಬಾರ್ಸ್ ಬಂದಿದ್ದಾನೆ. ಇವತ್ ಹೋಗಿ ಯಾರ್ಗೇನ್ ಮಾಡ್ತಾನೋ, ಯಾರ್ಗೇನೇನ್ ಗತಿ ಕಾಣಿಸ್ಬಿಡ್ತಾನೋ ಗೊತ್ತಿಲ್ವೇ. ಅಮ್ಮ ಮಗಳೇ, ನನ್ನ ಮಗಳನ್ನ ನೋಡ್ಬೇಕು. ನನ್ನ ಮಗಳನ್ನ ನೋಡ್ಬೇಕು. ಎಷ್ಟು ವರ್ಷದಿಂದ ಕೇಳ್ಕೊಳ್ತಾ ಇದ್ದೀನಿ, ನನ್ನ ಕಂದನ್ನ ನಾನು ನೋಡ್ಬೇಕು. ಬದುಕಿರೋದೇ ಅವಳಿಗೋಸ್ಕರ. ಅವಳನ್ನ ನೋಡಕ್ಕಾಗ್ದಿದ್ಮೇಲೆ ನನಗೆ ಊಟ ಏನು ಬೇಡ, ಸಾಯದೆ ಮೇಲು. ಈ ಕಳ್ಳಿನ ಸಂಕಟ ನೀವು ಅರ್ಥ ಮಾಡ್ಕೊಡಿ. ನನ್ನ ಮಗಳನ್ನ ನನಗೆ ತೋರಿಸಿ. ಅಕ್ಷರ ಕಲಿಯಕ್ ಶುರು ಮಾಡಿದಾಗಿಂದನು ಇಂಗ್ಲಿಷ್ ಮೀಡಿಯಂ ಓದಿದ್ರು ಕೂಡ ನಾವು ಕಾಲೆಡವಿ ಬಿದ್ದಾಗ, ನೋವಾದಾಗ ನಮ್ಮ ಬಾಯಲ್ಲಿ ಬರೋದು ಅಮ್ಮ ಅಂತಾನೆ. ಖುಷಿ ಆಗ್ಲಿ ದುಃಖ ಆಗ್ಲಿ ನಾವು ಯಾರ ಹತ್ರ ಆದ್ರೂ ಹಂಚ್ಕೋಬೇಕಾದ್ರೆ ನಮಗ್ ಅರಿವಿಲ್ದೆ ನಮ್ಮ ಬಾಯಲ್ಲಿ ಬರೋದು ನಮ್ಮ ಮಾತೃಭಾಷೆ, ಜನ್ಮ ಕೊಟ್ಟ ಮಾತು. ಸುಮ್ನೆ ಊಟ ಮಾಡಿ ನನ್ನ ಮಗಳು ನೋಡೋವರೆಗೂ ಒಂದಾಗ್ಲೂ ಅನ್ನನು ತಿನ್ನಲ್ಲ, ನೀನು ಕುಡಿಯಲ್ಲ. ಆಟ ಮಾಡ್ತೀಯ, ಊಟ ಮಾಡಿ. ನೀವು ನನಗೆ ಓಡಿದ್ರು ಅಷ್ಟೇ, ಸಾಯಿಸಿದ್ರು ಅಷ್ಟೇ. ನನಗೆ ಊಟನೂ ಬೇಡ, ಏನು ಬೇಡ. ಹಲೋ ಮೇಡಮ್, ಮಗಳನ್ನ ನೋಡ್ಬೇಕಂತೆ, ಅಲ್ಲಿವರೆಗೂ ಏನು ತಿನ್ನಲ್ವಂತೆ. ಓಕೆ, ನಾಳೆ ನಾನು ಬರ್ತೀನಿ. ಬರುವಾಗ ಅವಳ ಮಗಳು ಫೋಟೋ ತಗೊಂಡ್ ಬರ್ತೀನಿ ಅಂತ ಹೇಳು. ಮಗಳು ಫೋಟೋ ನೋಡ್ಬೇಕು ಅಂದ್ರೆ ಹಠ ಮಾಡದೆ ಊಟ ಮಾಡೋದಿಕ್ಕೆ ಹೇಳು. ಓಕೆ ಮೇಡಮ್. ಹಾಗಾದ್ರೆ ನಾಳೆ ಇವಳು ನನ್ನ ಸೊಸೆನ ಬಚ್ಚಿಟ್ಟಿರೋ ಜಾಗಕ್ಕೆ ಹೋಗ್ತಾ ಇದ್ದಾಳೆ. ನಾನು ಫಾಲೋ ಮಾಡಬೇಕು. ಅದರಿಂದ ಜಾನ್ಸಿಗೆ ಅವ್ರ ತಾಯಿನ ತೋರಿಸ್ಬೋದು, ತಾಯಿ ಪ್ರೀತಿ ಕೊಡಿಸ್ಬೋದು, ಬೇರೆ ಪರಿಹಾರ ಎಲ್ಲ ಸಾಧ್ಯ ಆಗುತ್ತೆ. ನೀನ್ ಯಾರ ಜೊತೆ ಇದ್ರೆ ನಿನ್ ಜೀವನ ಚೆನ್ನಾಗಿರುತ್ತ ಅನ್ನೋದು ನನಗ್ ಗೊತ್ತಾಗಿದೆ. ಅದ್ಬಿಡು, ಅದ್ಗೆ ಹೇಗಿದೆ? ಈ ಮಾತು ಕೇಳ್ತಿರೋದು ನೀನಾ? ಹೌದು ಅಣ್ಣ, ನಾನೇ. ಯಾರ್ ಏನೇ ಹೇಳಿ ಅಣ್ಣ, ಝಾನ್ಸಿ ಅತ್ಗೆನೆ ನನ್ನ ಅತ್ಗೆ. ಝಾನ್ಸಿ ಅತ್ಗೆನೆ ನಿನ್ ಬಾಳಿನ ಸಂಗಾತಿಯಾಗಿ ಬರ್ಬೇಕು. ನೀವಿಬ್ರು 100 ಕಾಲ ಸಂತೋಷವಾಗಿ ಬದುಕ್ಬೇಕು. ಅದೇ ನನ್ನ ಆಸೆ ಅಣ್ಣ. ಖಂಡಿತ ಪಲ್ಲವಿ, ನೀನ್ ಆಸೆ ಪಡ್ತಿದ್ಯಾ ಅಂದ್ಮೇಲೆ ಝಾನ್ಸಿ ಮೇಡಮ್ ಬರ್ದೇ ಇರ್ತಾರ. ನೀನೇನು ಯೋಚನೆ ಮಾಡ್ಬೇಡ, ನನ್ನ ಜೀವನ ಸರಿ ಹೋಗುತ್ತೆ. ನನಗ್ ನನ್ ಲೈಫ್ ಬಗ್ಗೆ ಚಿಂತೆ ಇಲ್ಲ ಅಣ್ಣ. ಯಾಕಂದ್ರೆ ನೀನಿದ್ಯಾ ಅನ್ನೋ ಧೈರ್ಯ, ನೀನ್ ಎಲ್ಲಾನು ಸರಿ ಮಾಡ್ತೀಯ ಅನ್ನೋ ನಂಬಿಕೆ. ಆದ್ರೆ ನೀನು ಝಾನ್ಸಿ ಅದ್ಕೆ ಇಬ್ರು ಆದಷ್ಟು ಬೇಗ ಒಂದಾಗ್ಬೇಕು ಅನ್ನೋದೇ ನನ್ನ ಆಸೆ ಅಣ್ಣ. ಅವ್ರಿಗೆ ಹೋಗಿರೋದು ನನ್ನ ನೆನ್ಪು ಅಷ್ಟೇ. ಅದೇ ಒಂದು ಸಲ ನೆನ್ಪುಗಳೆಲ್ಲ ವಾಪಸ್ ಬಂದ್ರೆ ನಮ್ಮಿಬ್ರನ್ನು ದೂರ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಪಲ್ಲವಿ. ಅಣ್ಣ, ಅವ್ರ ನೆನ್ಪನೆಲ್ಲ ವಾಪಸ್ ತರ್ಸೋದಕ್ಕೆ ನೀನ್ ಏನ್ ಪ್ರಯತ್ನ ಮಾಡ್ತಿದ್ಯಾ? ಯಾವಾಗ್ಲೂ ಅವ್ರ ಜೊತೆನೆ, ಅವ್ರ ಪಕ್ಕದಲ್ಲೇ ಇರ್ಬೇಕು ಅನ್ನೋ ಕಾರಣಕ್ಕೆ ಅವ್ರ ಹತ್ರ ಕೆಲ್ಸಕ್ಕೆ ಸೇರ್ಕೊಂಡೋಗ್ ನಾನು ಹೋಗ್ತಾ ಇದ್ದೀನಿ. ಓ, ಅದಕ್ಕೇನಾ ಈ ಹೊಸ ಗೆಟಪ್, ಈ ಚೇಂಜಸ್ ಎಲ್ಲ? ಹೌದು. ನೀನ್ ಈ ಗೆಟಪ್ ಅಲ್ಲಿ ಸಕ್ಕದ ಕಾಣಿಸಿದ್ಯಾ. ಹೇಳ್ಬೇಕು ಅಂದ್ರೆ ನನ್ ದೃಷ್ಟಿನೇ ತಾಗದು. ಆಲ್ ದಿ ಬೆಸ್ಟ್ ಅಣ್ಣ. ಎಷ್ಟು ಬೇಗ ನೀನ್ ಅದಕ್ಕೆ ಹತ್ರ ಆಗ್ಬೇಕು.
ಅವ್ರನ್ನ ಖುಷಿಯಾಗಿ ಮನೆಗೆ ಕರ್ಕೊಬಿಡ್ಬೇಕು. ಆದ್ರೆ ನಾನ್ ನೋಡ್ಬೇಕು. ಈ ತಂಗಿ ಆಸೆನ ನಿರ್ವಹಿಸ್ತೀಯ ಅಲ್ವಾ? ನೀನ್ ಯಾವ ಆಸೆನ ಈಡೇರಿಸಿಲ್ಲ ಪಲ್ಲವಿ, ಖಂಡಿತ. ಆದಷ್ಟು ಬೇಗ ನಿನ್ನ ಆಸೆನ ನಾನು ಈಡೇರಿಸ್ತೀನಿ. ಹಾಗೆ ನಿನ್ ಜೀವನನೂ ಸರಿ ಹೋಗುತ್ತೆ. ಬರ್ತೀನಿ, ಬಾಯ್. ಅಣ್ಣ ಬಾಯ್, ಗುಡ್ ನ್ಯೂಸ್ ಗೋಸ್ಕರ ಕಾಯ್ತಿರ್ತೀನಿ. ಯಾಕೆ ಹಾಕಿಡ್ಸ್ಕೊಡ್ತಿದ್ಯಾ? ಏನಾಯ್ತು? ಮೇಡಮ್, ಒಂದು ಬಿಗ್ ಸರ್ಪ್ರೈಸ್ ಇದೆ, ಬೇಗ ಬಂದು ನೋಡಿ. ಸರ್ಪ್ರೈಸಾ? ಏನದು? ಅಯ್ಯೋ ಮೇಡಮ್, ಅದನ್ನ ಬಾಯಲ್ಲಿ ಹೇಳಕ್ ಆಗಲ್ಲ. ನೀವೇ ಬಂದು ನೋಡ್ಬೇಕು, ಅರ್ಥ ಮಾಡ್ಕೋಬೇಕು, ಖುಷಿ ಪಡ್ಬೇಕು. ಬೇಗ ಬಂದು ನೋಡಿ ಮೇಡಮ್. ಏನು ಪ್ರಾಜೆಕ್ಟ್ ರಿಪೋರ್ಟ್ ಸಂಬಂಧಪಟ್ಟಿದ್ದ? ಹೌದು ಮೇಡಮ್, ಇದು ನಿಮ್ಗೆ ಸರ್ಪ್ರೈಸ್ ಕೊಡೋ ಪ್ರಾಜೆಕ್ಟ್ ರಿಪೋರ್ಟ್. ಬೇಗ ಬಂದು ನೋಡಿ, ಅವಾಗ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ನೋಡಿ ಮೇಡಮ್, ನೋಡಿ, ನೋಡಿದ್ರೆ ನಿಮ್ ಲೈಫ್ ಚೇಂಜ್ ಆಗಿ ಹೋಗುತ್ತೆ. ಮೇಡಮ್, ನೋಡ್ದೆ ಕ್ಲೋಸ್ ಮಾಡ್ಬಿಟ್ರಲ್ಲ. ಈಗ ನೋಡ್ಬೇಕಾಗಿರೋ ಪ್ರಾಜೆಕ್ಟ್ ರಿಪೋರ್ಟ್ ಕಾಪಿ ಇಲ್ಲಿದೆ, ಆಲ್ರೆಡಿ ಸಿಕ್ಕಿದೆ. ತುಂಬಾ ಅರ್ಜೆಂಟ್ ಇದೆ, ಚೆಕ್ ಮಾಡಿ ಕಳ್ಸ್ಕೊಡ್ಬೇಕು. ಮೇಡಮ್, ಇದ್ರಲ್ಲಿ ಇರೋದು ನನಗೆ ಇವಾಗ ಇದಕ್ಕಿಂತ ಅರ್ಜೆಂಟ್ ಬೇರೆ ಯಾವ್ದು ಇಲ್ಲ. ಅದನ್ನ ನೋಡೋ ಪೇಷನ್ಸ್ ನನಗಿಲ್ಲ. ಇಲ್ಲ ಮೇಡಮ್, ಒಂದ್ಸಲ ಈ ಪೆನ್ ಡ್ರೈವ್ ಇರೋದು ನೋಡಿದ್ರೆ ನಿಮ್ಗೆ ಮರ್ತೋಗಿರೋದು. ಮರುವಾಗಿರೋದ್ ನನಗೋ ನಿನ್ಗೋ ಕರೆಕ್ಟ್ ಆಗಿ ಒಂದ್ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಯೂಸ್ಲೆಸ್ ಫೆಲೋ. ಮೇಡಮ್, ಈ ಪೆನ್ ಡ್ರೈವ್ ಅಲ್ಲಿ ಪೆನ್ ಡ್ರೈವ್ ಕೊಡಿ, ಬೇಕಾದ್ರೆ ನಾನೇ ನೋಡ್ಕೋತೀನಿ. ಮೇಡಮ್ 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 ಅದ್ ಮೇಡಮ್. ಏನು? ನನಗ್ ಬೇಕಾಗಿರೋದ್ ಸಿಕ್ತು ತಾನೆ, ನೀನ್ ಹೋಗು, ನನಗ್ ಬೇರೆ ಕೆಲ್ಸ ಇತ್ತು. ಸತ್ಯ ಏನು ಅನ್ನೋದು ಆಲ್ರೆಡಿ ನಿಮ್ ಬ್ಯಾಗ್ ಸೇರಿದೆ ಅಂದ್ಮೇಲೆ ಅದನ್ನ ನೀವು ನೋಡ್ತೀರಾ. ಸತ್ಯ ಏನು ಅನ್ನೋದು ಅರ್ಥನೂ ಆಗುತ್ತೆ, ಆದಷ್ಟು ಬೇಗ ಎಲ್ಲ ಸರಿನೂ ಹೋಗುತ್ತೆ. ನೀನೇನಾದ್ರೂ ನಿನ್ ಟೆನ್ಷನ್ ರಿಲೀಸ್ ಮಾಡ್ಕೊಬೇಕು ಅನ್ನೋ ಇಂಟೆನ್ಷನ್ ಅಲ್ಲಿ ನನಗೆ ಫೋನ್ ಮಾಡಿದ್ರೆ ದಯವಿಟ್ಟು ಫೋನ್ ಕಟ್ ಮಾಡ್ಬಿಡು. ನೋ 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 ತರುಣ್, ನಾನ್ ಫೋನ್ ಮಾಡಿರೋದು ಮೈಂಡ್ ರಿಫ್ರೆಶ್ ಆಗೋ ಒಂದು ಗುಡ್ ನ್ಯೂಸ್ ಹೇಳೋದಕ್ಕೆ. ಓ, ಏನಪ್ಪ ಅಂತ ವಿಷಯ? ಎಲ್ಲ ಒಳ್ಳೇದಾಗ್ತಿದೆ. ದೇವ್ರೆ ಏನಾದ್ರು ವರ ಕೊಟ್ನ? ಅಲ್ಲಲ್ಲ, ಬರೇ ಹೇಳದ ಗಾಯ ಮಾಡಿದ್ನಲ್ಲ, ಅದನ್ನ ವಾಸಿ ಮಾಡಕ್ಕೆ ಔಷಧಿ ಕೊಟ್ಟ. ಗಾಸಿ ಮಾಡೋ ದೇವ್ರು ವಾಸಿ ಮಾಡೋದಕ್ಕೆ ಔಷಧಿ ಕೊಟ್ಟಿದ್ರೆ ಅನ್ನೋ ವಿಷಯ ಹೇಳ್ತಿದ್ಯಾ ಅಂದ್ರೆ ಸಮಥಿಂಗ್ ಸ್ಪೆಷಲ್ ಇರ್ಬೇಕು ಅನ್ಸುತ್ತೆ. ಒಂದ್ ರೀತಿ ಹಾಗೆ ಅನ್ಕೋತಾರೋ. ಒಂದ್ ಕಡೆ ರಾಘು ಸರು ಕೆಲ್ಸಕ್ಕೆ ಸೇರ್ಕೊಂಡಿದಾರೆ, ಅದು ಸಂತೋಷದ ಜೊತೆಗೆ ಆ ದೇವ್ರು ರಾಮಚಾರಿ ಮತ್ತು ಚಾರು ರೂಪದಲ್ಲಿ ಪೆಂಡ್ರಿ ಕಳ್ಸಿದನಲ್ಲ, ಅದು ತಲುಪ್ಲೇ ಇಲ್ಲ. ಜಾನ್ಸಿ ಮೇಡಮ್ ನೋಡ್ಲೇ ಇಲ್ಲ ಅಂದೆ. ಮೇಡಮ್ ನೋಡಿಲ್ಲ ಅನ್ನೋದೇನೋ ನಿಜ, ಆದ್ರೆ ಆ ಪೆನ್ ಡ್ರೈವ್ ಮೇಡಮ್ಗೆ ತಲುಪಿದೆ. ಅವ್ರ ಬ್ಯಾಗ್ ಒಳಗಡೆ ಇದೆ. ಹೌದಾ? ಅದನ್ನ ಬ್ಯಾಗ್ ಅಲ್ಲಿ ಇಟ್ಕೊಂಡು ಏನ್ ಮಾಡ್ತಿದಾರಂತೆ? ಅವ್ರ ಬ್ಯಾಗ್ ಒಳಗಡೆ ಪೆನ್ ಡ್ರೈವ್ ಹೋಗಿದೆ ಅಂದ್ಮೇಲೆ ಒಂದಲ್ಲ ಒಂದು ದಿವಸ ಅವ್ರು ನೋಡ್ತಾರೆ, ಸತ್ಯ ಎಲ್ಲ ಗೊತ್ತಾಗತ್ತೆ, ಎಲ್ಲ ಒಳ್ಳೇದಾಗುತ್ತೆ. ನಿಜವಾಗ್ಲೂ ಇದು ಮೈಂಡ್ ರಿಫ್ರೆಶ್ ಆಗೋ ವಿಷಯನೇ ರಾಯ್. ಒಟ್ನಲ್ಲಿ ಒಂದೊಂದೇ ಕಂಟಕಗಳು ಕಳೀತಾ ಇವೆ. ಅದೇ ಅಲ್ವಾ ತರುಣ್ ನಮ್ಮ ಆಸೆ ಪ್ರಯತ್ನ ಎಲ್ಲ. ಓಕೆ ರಾಯ್, ನೋಡೋಣ ಮುಂದೆ ಅದೇನಾಗುತ್ತೆ ಅಂತ. ಖಂಡಿತ ಎಲ್ಲ ಒಳ್ಳೇದಾಗೆ ಆಗತ್ತೆ.